Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತ ನಾನು ಹೆಲ್ತ್ ಟಿಪ್ ಹೇಳ್ತಿಲ್ಲ, ಬ್ಯೂಟಿ ಟಿಪ್ ಹೇಳ್ತಿಲ್ಲ. ಸೊ ಸಾಮಾನ್ಯವಾಗಿ ಅಂದ್ಕೊಳ್ತಾರೆ ಕೆಲವ್ರು ಜನ, ಲೈಕ್ ನಾವು ಯಂಗ್ಸ್ಟರ್ಸ್ ಮಾತ್ರ ಈ ಒಂದು ಕಾಯಿಲೆಯಿಂದ ಬಳಲ್ತಿರ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ನಾಟ್. ಇದಕ್ಕೆ ಏಜ್ ಲಿಮಿಟೇಷನ್ಸೇ ಇರಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಸೊ ಈ ಕಾಯಿಲೆಯಿಂದ ಎಲ್ಲರೂ ಬಳಲ್ತಿರ್ತಾರೆ. ಆ್ಯಂಡ್ ಇದನ್ನು ಹೇಗೆ ಹೇಳ್ಕೊಳ್ಳೋದು ಅಂದರೆ ಯಾರ ಹತ್ರ ಹೇಳಿದ್ರೆ ಈ ಸಮಸ್ಯೆಗೆ ನನಗೆ ಸೊಲ್ಯೂಷನ್ ಸಿಗುತ್ತೆ ಅಥವಾ ನನಗೆ ಮೈಂಡಿಗೆ ರಿಲೀಫ್ ಸಿಗುತ್ತೆ. ಸೊ ಈ ಥರದ್ದೆಲ್ಲ ತುಂಬ ಯೋಚನೆ ಮಾಡ್ತಿರ್ತಾರೆ. ಲೈಕ್ ಇದರ ಮೇನ್ ಕಾಸ್ ಏನು, ಏನಕ್ಕೆ ಬರುತ್ತೆ ಅಂಥದ್ದೆಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋದೇ ನನಗಷ್ಟು ಗೊತ್ತಿದ್ದು ಅಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ. ಸೊ ಒಂದಷ್ಟು ಜನಕ್ಕೆ ಏನಾದರೂ ಹೆಲ್ಪ್ ಆಗುತ್ತೇನೋ ಅನ್ನೋ ಬೇಸಿಸ್ ಮೇಲೆ ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೇಳಬೇಕು ಅಂದರೆ ಅಫ್ಕೋರ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ನಾನು ಇವತ್ತು ಮಾಡ್ತಿರೋದು ವಿಡಿಯೋ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ? ಸೊ ಇವಾಗ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾನಿವತ್ತು ಯಾವ ಟಾಪಿಕ್ ಮೇಲೆ ಮಾತಾಡ್ತಿದ್ದೀನಿ ಅಂತಂದರೆ, ಇದರ ಲೈಕ್ ಹೇಗೆ ನಮಗೆ ಲೈಕ್ ಡಯಾಬಿಟಿಸು ಈ ಥರ ಕಾಮನ್ ಕಾಯಿಲೆ ಆಗೋಗಿದೆ. ಹಾಗೆ ಡಿಪ್ರೆಷನ್ ಅನ್ನೋದು ಒಂದು ಮನೆಯಲ್ಲಿ ಒಬ್ರಿಗೆ ಇದ್ದೇ ಇರುತ್ತೆ ಈ ಕಾಯಿಲೆ. ಸೊ ಆ ಥರ ಇದನ್ನು ಹೆಂಗೆ ಸ್ಪ್ರೆಡ್ ಆಗಿದೆ ಅಂತಂದರೆ, ನಮಗೆ ಗೊತ್ತಿಲ್ಲದೇನೋ ನಾವು ಡಿಪ್ರೆಷನ್ಗೆ ಹೋಗಿರ್ತೀವಿ. ಸೊ ಇನ್ ಡೀಪಾಗಿ ಸೊ ಒಂದು ಮನುಷ್ಯನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ಓಕೆ ದರ್ ಇಸ್ ಸಮಥಿಂಗ್ ರಾಂಗ್, ಏನೋ ನಡೀತಿದೆ ಅಂತ. ಸೊ ಇದನ್ನು ನಾವು ಇದೇ ಏಜ್ ಫ್ಯಾಕ್ಟ್ರಲ್ಲಿ ಇವ್ರು ಈ ಥರ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ. ಸೊ ನಮಗೆ ಬುದ್ಧಿ ಯಾವಾಗ ಬರೋದಕ್ಕೆ ಶುರು ಆಗುತ್ತೆ, ಸ್ವಲ್ಪ ನಾವು ಮೆಚೂರ್ ಯಾವಾಗ ಆಗೋದಕ್ಕೆ ಶುರು ಆಗ್ತೀವಿ, ಲೈಕ್ ನಾವು ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇವಾಗಿನ ಮಕ್ಳಿಗೆ ಹೇಳಬೇಕಾ, ಅವ್ರಿಗೆಲ್ಲ ಇವಾಗಲೇ ಫಸ್ಟ್ ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ಗೆಲ್ಲನೂ ಮೆಚೂರ್ಡ್ ಆಗಿ ಹೋಗಿರ್ತಾರೆ. ಸೊ ನಮಗಿಂತ ಅವರಿಗೆಲ್ಲ ಟೆಕ್ನಾಲಜಿ ಬಗ್ಗೆ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದ್ದಾರೆ. ಸೊ ಏನಾಗುತ್ತೆ ಅಂದರೆ, ನಾನು ನೋಡಿರೋ ಪ್ರಕಾರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಡಿಪ್ರೆಷನ್ ಕಾಯಿಲೆಯಲ್ಲಿ ಎಲ್ಲರೂ ಬಳಲ್ತಿದ್ದಾರೆ, ನಿಜವಾಗ್ಲೂ ಹೇಳ್ತೀನಿ. ಸೊ ಯಾವುದೋ ಒಂದು ರೀತಿಲಿ ನಾವು ಒಂದು ಡಿಪ್ರೆಷನ್ಗೆ ಹೋಗಿರ್ತೀವಿ. ಲೈಕ್ ಇದರ ಮೇನ್ ಕಾಸಸ್ ಏನು ಗೊತ್ತಾ, ಮುಖ್ಯವಾಗಿ ಮಕ್ಕಳಲ್ಲಿ ನಾವೇನು ಕಾಣಿಸ್ಕೊಳ್ಳೋದಂದರೆ, ಪೇರೆಂಟ್ಸ್ ಅಟೆನ್ಷನ್ ಕೊಡೋದಿಲ್ಲ, ಅಥವಾ ಲೈಕ್ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಮಕ್ಳು ನೋಡಿ ಹೇಗಿದ್ದಾರೆ, ನೀನು ಹೇಗಿದೆಯಾ ಅಂತ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಬೇಸಿಕ್ ನೀಡ್ಸ್ ಲೈಕ್ ಏನೋ ಒಂದು ಟಾಯೇ ತೊಗೋಬೇಕು ಅಂತ ಆಸೆ ಇರುತ್ತೆ. ಬಟ್ ಅದನ್ನು ಅವ್ರು ಕೊಡಿಸಿರಲ್ಲ, ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿರ್ತಾರೆ. ಆ್ಯಂಡ್ ಅವ್ರಿಗೇನೋ ಮಾಡಬೇಕು ಅಂತ ಇರುತ್ತೆ. ಮುಖ್ಯವಾಗಿ ಈ ಒಂದು ಪರ್ಟಿಕ್ಯುಲರ್ ರೀಸನ್ನೇ ನಿಜವಾಗ್ಲೂ ಹೇಳ್ತೀನಿ ಡಿಪ್ರೆಷನ್ಗೆ ಹೋಗೋದಕ್ಕೆ. ಅವ್ರಿಗೆ ಏನೋ ಒಂದು ಲೈಫಲ್ಲಿ ಏನೋ ಮಾಡಬೇಕು ಅಂತಿರುತ್ತೆ. ಬಟ್ ನಮ್ಮ ಸೊಸೈಟಿ ಬಿಡಬೇಕಲ್ವ. ಸೊ ಸೊಸೈಟಿಯಿಂದ ಪೇರೆಂಟ್ಸ್ ಎಲ್ಲ ಅದನ್ನೆಲ್ಲನೂ ಲೈಕ್ ಇನ್ಫ್ಲೂಯೆನ್ಸ್ ಆಗ್ತಾರೆ. ಇಲ್ಲ ನಾವು ಈ ಥರ ಸೊಸೈಟಿಲಿ ಬದುಕ್ತಿದ್ದೀವಿ, ಹಿಂಗೆ ಮಾಡೋಂಗಿಲ್ಲ ಹಂಗೆ ಮಾಡೋಂಗಿಲ್ಲ ಅಂಥೇಳಿ ಅದು ಹೆಂಗೆ ಮೆಂಟಲಿ ಪ್ರೆಷರ್ ಆಗುತ್ತೆ ಅಂದರೆ, ಇದು ಬರೀ ಚಿಕ್ಕ ಮಕ್ಕಳಲ್ಲೇ ಅಲ್ಲ, ಸೊ ನಮ್ಮಂಥ ಅಡಲ್ಟ್ಸಿಂದೂ ಅಷ್ಟೇ. ಸೊ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು, ನಾವು ಯಾವ ಥರ ಲೈಕ್ ನಾನು ಹೇಳೋದೇನು ಅಂತಂದರೆ, ಯಾಕೆ ನಾವು ಸೊಸೈಟಿಗೆ ಎದುರ್ಕೋಬೇಕು ಫಸ್ಟ್ ಆಫ್ ಆಲ್, ಓಕೆನಾ? ಸೊ ಎಲ್ಲ ಶುರು ಆಗೋದೇ ಆಚೆ ಕಡೆಯಿಂದನೇ ಫಸ್ಟ್ ಆಫ್ ಆಲ್ ಎಲ್ಲ ಶುರು ಆಗೋದು. ಸೊ ಲೈಕ್ ಎಲ್ಲನೂ ನೀನು ಇದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ಅನ್ನೋದು, ಆ್ಯಂಡ್ ಎಲ್ಲನೂ ಅವಾಯ್ಡ್ ಮಾಡೋದು. ಲೈಕ್ ಅವ್ರಿಗೆ ಹೇಗಾಗ್ಬಿಡುತ್ತೆ ಅಂತಂದರೆ, ನಾನು ಹುಟ್ಟಿರೋದೇ ವೇಸ್ಟು ಅಂತ ಅನ್ಸ್ಬಿಡ್ಬೇಕು, ಆ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ. ಸೊ ಅಲ್ಲಿಂದನೇ ಡಿಪ್ರೆಷನ್ ಶುರು ಆಗೋದು. ಡಿಪ್ರೆಷನ್ ಅಂದರೆ ನೀವು ಅಂದ್ಕೊಂಡಿರ್ಬೋದು ಲೈಕ್ ಸುಮ್ಮನೆ ಕೂತಿರ್ತಾರೆ ಇಲ್ಲ ಅಳ್ತಾರೆ ಅಂತ. ಡೆಫಿನೆಟ್ಲಿ ನಾಟ್. ನೀವು ಬರೀ ಒಂದೇ ಫೇಸ್ ಡಿಪ್ರೆಷನ್ ನೋಡಿರ್ತೀರ. ಸೊ ಇನ್ನೊಂದು ಫೇಸ್ ಆಫ್ ಡಿಪ್ರೆಷನ್ ಹೇಗಿರುತ್ತೆ ಗೊತ್ತಾ? ಸೊ ನೀವೇನಾದ್ರು ಹೇಳಿದ್ರೆ ಒಳಗಡೆ ಫುಲ್ ಇರುತ್ತೆ ಅವ್ರಿಗೆ, ಏನು ಹೇಳಬೇಕು ಹೇಳಬಾರ್ದು ಅಂತ ಬರೀ ಆಚೆ ಕಡೆ ಸ್ಮೈಲ್ ಮಾಡ್ತಿರ್ತಾರೆ. ಯಾವುದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಲ್ಲ. ಅವರು ಏನು ಕೆಲಸ ಮಾಡಬೇಕಾ, ಕೆಲಸ ಮಾಡ್ತೀನಿ ಅನ್ನೋ ಥರ ಇರ್ತಾರೆ. ಲೈಕ್ ಎಲ್ಲೂ ಹೋಗೋದಕ್ಕೆ ಇಷ್ಟಪಡಲ್ಲ, ಫ್ರೆಂಡ್ಸಿಗೆ ಮೀಟ್ ಆಗೋದಕ್ಕೆ ಇಷ್ಟಪಡಲ್ಲ, ಅಥವಾ ಕಸಿನ್ಸಿಗೆ ಮೀಟ್ ಆಗೋದಕ್ಕೆ ಇಷ್ಟಪಡಲ್ಲ. ಯಾಕೆದ್ದೋ ಅವ್ರಿಗೆ ಊಟ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ. ಸೊ ಡಿಪ್ರೆಷನ್ ಅನ್ನೋದು ಇಟ್ಸ್ ಡಿಫ್ರೆಂಟ್ ಸ್ಟೇಜಲ್ಲಿರುತ್ತೆ. ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಬಟ್ ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ಎಲ್ಲರ ಮನೇಲೂ ಯಾರಾದರೂ ಒಬ್ಬರು ಡಿಪ್ರೆಷನ್ನೋ ಕಾಯಿಲೆಯಲ್ಲಿ ಬಳಲ್ತಾನೆ ಇರ್ತಾರೆ. ಸೊ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಇದು. ಸೊ ಡಿಪ್ರೆಷನ್ ನಮ್ಗೆ ಯಾವಾಗ ತೀರಾ ಎಕ್ಸ್ಟ್ರೀಮ್ ಲೆವೆಲ್ಗೆ ನಮ್ಗೆ ಅದನ್ನು ತೊಗೊಳಕ್ಕೆ ಆಗಲ್ಲ ಅನ್ನೋ ಸ್ಟೇಜಿಗೆ ನಾವು ಎಷ್ಟೊಂದು ಜನ ಸೆಲೆಬ್ರಿಟೀಸ್ನ ನೋಡಿರ್ತೀವಿ, ಅಥವಾ ನಮ್ಮ ಸುತ್ತಮುತ್ತ ಇರೋರೇ ನೋಡಿರ್ತೀವಿ, ಡಿಪ್ರೆಷನಿಂದ ಸೂಸೈಡ್ ಮಾಡ್ಕೊಳ್ಳೋ ತನಕ ಹೋಗ್ತಾರೆ. ವೈ? ಓನ್ಲಿ ಬಿಕಾಸ್ ನಾನು ಒಂದು ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ,
ಈ ಆಚೆ ಕಡೆ ಸೊಸೈಟಿ ಎಸ್ ಅಫ್ಕೋರ್ಸ್ ನಾವು ಒಳ್ಳೇದು ಮಾಡಿದ್ರು ಹೇಳ್ತಾರೆ, ಕೆಟ್ಟದ್ದು ಮಾಡಿದ್ರು ಹೇಳ್ತಾರೆ. ಸೊ ಸಮ್ಟೈಮ್ಸ್ ಏನಾಗತ್ತೆ ಅಂತಂದರೆ ನಮ್ಮ ಮನೆಗಳಲ್ಲೇ ನಮಗೆ ಸಪೋರ್ಟ್ ಸಿಗೋದಿಲ್ಲ. ನಾನು ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಗ್ಯಾಂಗಲ್ಲೇ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ನಾನು ನೋಡಿದ್ದೀನಿ ಸುತ್ತಮುತ್ತ. ಸೊ ಅವ್ರವ್ರ ಮನೆಗಳಲ್ಲೇ ಅವರಿಗೆ ಸಪೋರ್ಟ್ ಸಿಗೋದಿಲ್ಲ, ಸ್ಪೆಷಲಿ ಹೆಣ್ಮಕ್ಳಿಗೆ. ಆ್ಯಂಡ್ ಇವಾಗ ಗಂಡು ಮಕ್ಳಿಗೂ ಜಾಸ್ತಿ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಸೊ ರೇಷಿಯೋ ನೋಡೋದಕ್ಕೆ ಹೋದರೆ ಹೆಣ್ಮಕ್ಳಿಗೆ ಜಾಸ್ತಿ. ಹೆಣ್ಮಕ್ಳು ನೀವು ಹೀಗೆ ಇರಬೇಕು, ನಿಮ್ಗೊಂದು ಚೌಕಟ್ಟು ಹಾಕ್ಬಿಟ್ಟಿರ್ತಾರೆ, ಆ ಚೌಕಟ್ಟಲ್ಲೇ ಇರಬೇಕು. ಎಷ್ಟೇ ನಮಗೆ ಫ್ರೀಡಮ್ ಬಂದಿದೆ ಅಂತ ಹೇಳಿದ್ರು ಟ್ರಸ್ಟ್ ಮೀ ಇಟ್ಸ್ ನಾಟ್. ಹೆಣ್ಮಕ್ಳಿಗೆ ಫ್ರೀಡಮ್ ಇಲ್ಲ. ನಾವು ನಮಗೇನು ಇಷ್ಟ ಅದನ್ನು ಮಾಡೋ ಸ್ವಾತಂತ್ರ್ಯ ಇವಾಗಲೂ ಕೂಡ ನಮಗಿಲ್ಲ. ಸೊ ಅಲ್ಲೇ ಒಂದು ಬೌಂಡ್ರಿ ಹಾಕ್ಬಿಟ್ಟಿರ್ತಾರೆ. ಸೊ ಇದು ಬರೀ ಗಂಡ್ಮಕ್ಳು ಹಿಂಗೆ ಮಾಡಬೇಕು, ಹೆಣ್ಮಕ್ಳು ಅಷ್ಟೇ ಮಾಡಬೇಕು, ಲೈಕ್ ನೀವು ಹೀಗೆ ಫಾಲೋ ಮಾಡಬೇಕು, ಹಾಗೆ ಫಾಲೋ ಮಾಡಬೇಕು ಅಂತ ನಮ್ಮ ಮನೆಗಳಲ್ಲೇ ನಮಗೆ ಒಂದು ಚೌಕಟ್ಟು ಹಾಕ್ಬಿಟ್ಟಿರ್ತಾರೆ. ಸೊ ಮನೆಗಳಲ್ಲಿ ಹೇಗಿರತ್ತೆ ಅಂತಂದರೆ ಸುಮ್ಮನೆ ನಗ್ನಾಗ್ತಾ ಇರ್ತಾರೆ ಅಷ್ಟೇ. ಇವಾಗ ಗಂಡು ಮಕ್ಳು ಅಷ್ಟೇ, ಸುಮ್ಮನೆ ನಗ್ನಾಗ್ತಾ ಇರ್ತಾರೆ, ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಯಾವುದ್ರ ಮೇಲೆ ಏನಕ್ಕೂ ಇಷ್ಟ ಇರೋದಿಲ್ಲ. ಸೊ ಯಾರಾದರೂ ನಿಮ್ಮ ಸುತ್ತಮುತ್ತ ಈ ಥರ ಡಿಪ್ರೆಷನ್ನ ಕಾಯಿಲೆಯಲ್ಲಿ ಬಳಲ್ತಿದ್ರೆ ಸೊ ದಯವಿಟ್ಟು ಓಪನ್ ಅಪ್ ಆಗಿ ಮಾತಾಡಿ. ಸೊ ನಾವು ಯಾವಾಗ ನಮ್ಮ ಪ್ರಾಬ್ಲಮ್ಸ್ನ ನಾವು ಓಪನ್ ಅಪ್ ಆಗಿ ಮಾತಾಡ್ತೀವೋ ಆವಾಗಲೇ ನಮಗೆ ಸೊಲ್ಯೂಷನ್ ಸಿಗೋದು. ಸೊ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ್ಯಂಡ್ ಮುಖ್ಯವಾಗಿ ಇದು ಯಾವ ಥರ ಆಗೋಗಿದೆ ಅಂತಂದರೆ ಲೈಕ್ ನೀವು ಆ್ಯಾವ್ರೇಜಲ್ಲಿ ನೋಡ್ಬೋದು, ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಮೇನ್ಲಿ ಇದು ನಮ್ಮ ಜನ್ರೇಷನ್ ಇದೆಲ್ಲ, ಈ ಜನ್ರೇಷನಲ್ಲಿ ತುಂಬ ಜಾಸ್ತಿ ಆಗ್ತಿದೆ. ಲೈಕ್ ಎಲ್ಲರೂ ಏನೋ ಒಂದು ಚಿಕ್ಕ ವಿಷಯಕ್ಕೂ ಜಾಸ್ತಿ ತಲೆಗೆ ತೊಗೊಬಿಡೋದು. ಲೈಕ್ ನಮಗೇನು ಆಗ್ತಾನೆ ಇಲ್ಲ, ಏನು ಆಗೇ ಬಿಟ್ಟಿದೆ ಅನ್ನೋ ಥರ ಜಾಸ್ತಿ ತೀರಾ ತಲೆಗೆ ತೊಗೊಬಿಡೋದೆಲ್ಲ ಆಗ್ತಿದೆ. ಬಿಕಾಸ್ ನಾವು ನಡೀತಿರೋದು ಆ ಥರ ಇದೆ. ಸೊ ನಾವೇನು ಮಾಡೋದಕ್ಕೆ ಆಗ್ತಿಲ್ಲ. ನಾವಿರೋ ಸರೌಂಡಿಂಗ್ಸ್ ಆಗಿರ್ಬೋದು, ನಾವಿರೋ ರೀತಿ ಆಗಿರ್ಬೋದು, ಆ ಥರ ಆಗೋಗಿದೆ. ನಾವೇನು ಮಾಡೋದಕ್ಕೆ ಆಗ್ತಿಲ್ಲ. ಸೊ ನಾವು ಏನೇ ಲೈಕ್ ಯಾರಾದರೂ ಆ ಥರ ನಿಮಗೆ ಕಂಡ್ರೆ ಸೊ ದಯವಿಟ್ಟು ಹೋಗಿ ಸೈಕಾಲಜಿ ಅವ್ರನ್ನ ಮೀಟ್ ಆಗಿ ಅಂತ ಹೇಳಿ. ಸೊ ಇಲ್ಲ ಅಂತಂದರೆ ಕೂತ್ಕೊಂಡು ಮಾತಾಡಿ ಅವ್ರ ಹತ್ರ, ಯಾಕೆ ಏನಾಯಿತು, ಲೈಕ್ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ಡೇ, ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಯುವರ್ ಲೈಫ್. ಸೊ ಬೇರೆ ಇದೆ ಮಾಡೋದಕ್ಕೆ, ಬೇರೆ ಥರದ್ದು ಇದೆ ಅಂತ ಹೇಳಿ ಲೈಕ್ ನಮಗೆ ನಾವೇ ಮೋಟಿವೇಶನ್ ಮಾಡ್ಕೋಬೇಕು. ಲೈಕ್ ಯೋಗ ಮಾಡೋದ್ರಿಂದ ನಾವು ಅದರಿಂದ ಆಚೆ ಬರ್ತೀವಿ. ಲೈಕ್ ನಾನು ಎಷ್ಟೊಂದು ಕೇಸಸಲ್ಲಿ ನೋಡಿದ್ದೀನಿ, ಕೆಲಸ ಸಿಕ್ಕಿಲ್ಲ ಅಂತ ಡಿಪ್ರೆಷನ್ ಹೋಗಿರೋರು ಇದ್ದಾರೆ, ಲೈಕ್ ಲವ್ ಫೇಲಿಯರ್ ಆಯಿತು ಅಂತೇಳಿ ಡಿಪ್ರೆಷನ್ಗೆ ಹೋಗಿರೋರು ಇರ್ತಾರೆ, ಅಥವಾ ಮನೇಲಿ ಏನೋ ರಿಸ್ಟ್ರಿಕ್ಷನ್ ಮಾಡ್ತಿದ್ದಾರೆ, ಏನೋ ಆಗ್ತಿಲ್ಲ ಅನ್ನೋದಕ್ಕೆ ಅದಕ್ಕೆ ಡಿಪ್ರೆಷನ್ಗೆ ಹೋಗಿರೋರು ಇದ್ದಾರೆ. ಸೊ ತುಂಬಾ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಆ್ಯಂಡ್ ನೀವು ಇದರ ಸಿಂಪ್ಟಮ್ಸ್ ನೋಡಬೇಕು ಅಂತಿದ್ರೆ ನೀವೇನಾದ್ರು ಸ್ವಲ್ಪ ಏನಾದ್ರು ಹೇಳಿ ಅವ್ರಿಗೆ ಕೋಪ ಬರೋದಾಗಿರಲಿ, ಇರಿಟೇಟ್ ಆಗೋದಾಗಿರಲಿ, ಅಥವಾ ಊಟನೇ ಮಾಡದೇ ಇರೋದಾಗಿರಲಿ, ಇಲ್ಲ ಜಾಸ್ತಿ ತೀರಾ ಊಟ ಮಾಡೋದಾಗಿರಲಿ, ಅಥವಾ ಮೇಯ್ನಾಗಿ ಇನ್ನೊಂದು ಏನು ಗೊತ್ತಾ, ನಿಮಗೆ ಬಾಡಿ ಪೇನ್ ಬರುತ್ತೆ. ಸೊ ಇದೆಲ್ಲನೂ ಒಂದು ಸಿಂಪ್ಟಮ್ಸು. ನಾವು ಇಗ್ನೋರ್ ಮಾಡ್ತೀವಿ, ಬಿಡು ನಾವೇನೋ ಕೆಲಸ ಮಾಡ್ತೀವಿ ಬೆಳಗ್ಗೆಯಿಂದ, ನಾವೆಲ್ಲೋ ಇವತ್ತು ವಾಕ್ ಮಾಡಿರಲ್ಲ ಅಥವಾ ವಾಕ್ ಮಾಡಿರ್ತೀವಿ ಜಾಸ್ತಿ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ನಾಟ್. ತುಂಬಾ ಬಾಡಿ ಪೇನ್ ಬರುತ್ತೆ. ಲೈಕ್ ನಿಮ್ಮ ಕಾಲು ಮಸಲ್ಸ್ ಇರುತ್ತಲ್ಲ, ಸಿಕ್ಕಾಬಿಟ್ಟೆ ನೋವು ಬರುತ್ತೆ. ತುಂಬಾ ಲೈಕ್ ಹೇಳ್ಕೊಳೋದಕ್ಕಾಗೋದಿಲ್ಲ, ಅಷ್ಟೊಂದು ಪೇನ್ ಬರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ಸ್ ನೀವು ಡಿಪ್ರೆಷನ್ ಇದ್ದೀರಾ ಅಂತ ಹೇಳೋದಕ್ಕೆ. ಆ್ಯಂಡ್ ಸಪ್ಪಗಿರ್ತೀರಾ. ಆ್ಯಂಡ್ ಸಮ್ಟೈಮ್ಸ್ ನಿಮ್ಮ ತಲೆಗೂ ನಿಮ್ಮ ಹೊಟ್ಟೆಗೂ ಕನೆಕ್ಷನ್ ಇದೆ. ಇದನ್ನು ಕ್ಲಿಯರಾಗಿ ಇಟ್ಕೊಂಡು ಇದನ್ನು ಫ್ರೀ ಆಗಿದ್ದರೆ ಲೈಕ್ ನಿಮಗೆ ಇದನ್ನು ಫನ್ನಿ ಅಂತ ಅನ್ನಿಸ್ಬೋದು, ಬಟ್ ನಿಜವಾಗ್ಲೂ ದಿಸ್ ಇಸ್ ಫ್ಯಾಕ್ಟ್. ಸೊ ಇದು ನಾನು ಡಾಕ್ಟ್ರ್ ಹೇಳಿರೋದೇ ನಾನು ಕೇಳಿರೋದು. ಮೈಂಡ್ ಯಾವಾಗ ನಾವು ರಿಲೀಫ್ ಇಟ್ಕೊಳ್ತೀವೋ ಹೊಟ್ಟೆ ಕ್ಲೀನಾಗಿರುತ್ತೆ, ಲೈಕ್ ಮೋಷನ್ ಸರಿಯಾಗಿ ಹೋಗುತ್ತೆ ಅಂತ. ನಮ್ಗೆ ಯಾವಾಗ ಮೋಷನ್ ಸರಿಯಾಗಿ ಹೋಗೋದಿಲ್ಲ, ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ, ನಾವು ಏನೋ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀವಿ ಅಂತ. ಓಕೆನಾ? ಸೊ ಅದು ಒಂದು ಮೇನ್ ರೀಸನು. ಆ್ಯಂಡ್ ತುಂಬಾ ನಿದ್ದೆ ಮಾಡ್ತೀವಿ, ಇಲ್ಲಾಂದರೆ ನಿದ್ದೆನೇ ಬರೋದಿಲ್ಲ. ಮಧ್ಯೆ ಒಂದು ರಾತ್ರಿ ಎಚ್ಚರ ಆಗಿಬಿಡುತ್ತೆ. ನಾವು ಏನೇ ಸರ್ಕಸ್ ಮಾಡಿದ್ರೂ ನಮ್ಗೆ ನಿದ್ದೆ ಬರೋದಿಲ್ಲ, ಅದನ್ನು ಕೂಡ ಒಂದು ಸಿಂಪ್ಟಮ್ಸು. ಆ್ಯಂಡ್ ನಮಗೆ ಸುಮ್ಮನಾದರೂ ಅಳಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಯಾರ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಏನೇ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ನಮ್ಗೆ ಇಷ್ಟ ಇರೋ ಕೆಲಸನೆಲ್ಲ ನಾವು ಬಿಟ್ಬಿಟ್ಟಿರ್ತೀವಿ, ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದೆಲ್ಲ ಒಂದು ಸಿಂಪ್ಟಮ್ಸು ನಾವು ಡಿಪ್ರೆಷನ್ಗೆ ಹೋಗಿರೋದು. ಇನ್ನು ತೀರಾ ಎಕ್ಸ್ಟ್ರೀಮ್ ಲೆವೆಲ್ ಡಿಪ್ರೆಷನ್ ಏನು ಅಂತಂದರೆ ಮನೆಯಿಂದ ಆಚೆನೇ ಬರದೇ ಇರೋದು, ಒಂದು ರೂಮಲ್ಲಿ ಲಾಕ್ ಆಗಿರೋದು. ಇದು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಡಿಪ್ರೆಷನ್. ನಾನು ಹೇಳೋದಕ್ಕೆ ನಿಮ್ಗೆ ಇಷ್ಟು ಥರ ಅನ್ನಿಸ್ಬೋದು, ಬಟ್ ಆ ಪರ್ಸನ್ ಬಿಹೇವ್ ಮಾಡೋದ್ರಲ್ಲಿ ಅವ್ರಿಗೆ ನೋಡಿದ್ರೆ ನಮಗೇ ಭಯ ಆಗಿಬಿಡುತ್ತೆ. ಸೊ ಏನಪ್ಪ ಇವ್ರಿಗೂ ಏನಾಗೋಗಿದೆ, ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಾರೆ ಅಂತ. ಸೊ ಆ ಲೆವೆಲ್ಗೆ ಹೋಗ್ಬಿಡ್ತಾರೆ. ಅದೇ ಫೈನಲ್ ಸ್ಟೇಜು ಎಲ್ಲಿ ಅವರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು. ಸೊ ಅಲ್ಲಿ ತನಕ ನಾವು ಹೋಗಬಾರ್ದು ಅನ್ನೋದು ನನ್ನ ಒಂದು ಏನು ಹೇಳ್ತಾರೆ, ಒಂದು ಸಜೆಷನ್. ಸೊ ಅದಕ್ಕಿಂತ ಮುಂಚೆ ಪ್ರಪಂಚದಲ್ಲಿ ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮೇ ಇಲ್ಲ ಅಲ್ವಾ. ಸೊ ಕೂತ್ಕೊಂಡು ಮಾತಾಡೋದ್ರಿಂದ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಅಥವಾ ಅದೊಂದೇ ಅಲ್ಲ, ಅದನ್ನು ಬಿಟ್ಬಿಟ್ಟು ಮೂವ್ ಆನ್ ಆಗಬೇಕು ಅಥವಾ ಮಾತಾಡಬೇಕು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದಕ್ಕೆಲ್ಲನೂ ನಾವೇ ಬ್ಯುಸಿಯಾಗಿ ಇಟ್ಕೋಬೇಕು.
ಬ್ಯುಸಿಯಾಗಿ ಇಟ್ಕೊಂಡು ಯಾವಾಗ ನಮ್ಮ ಮೈಂಡ್ ಖಾಲಿ ಇರುತ್ತೋ ಆವಾಗಲೇ ಈ ಥರ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲನೂ. ಆ್ಯಂಡ್ ಮುಖ್ಯವಾಗಿ ಇನ್ನೊಂದೇನು ಅಂತಂದರೆ ನಮ್ಮ ರಿಲೇಟಿವ್ಸ್ ಇರೋದಾಗಿರಲಿ, ನಮ್ಮ ಫ್ರೆಂಡ್ಸ್, ಕೆಲವು ಫ್ರೆಂಡ್ಸ್ ಇರೋದನ್ನು ತೊಗೋಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸೊ ಎಲ್ಲದರಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಸೊ ಎಲ್ಲನೂ ನಾವು ಕಿವಿಗೆ ತೊಗೋಬಾರ್ದು, ಎಲ್ಲ ನಮ್ಮ ಮೈಂಡಿಗೆ ತೊಗೋಬಾರ್ದು. ನಾವು ಒಂದು ಸ್ಟೇಬಲ್ ಆಗಿ ಡಿಸಿಷನ್ ತೊಗೊಳ್ಳೋ ಕೆಪಾಸಿಟಿ ನಮಗಿರಬೇಕು. ಸೊ ಅಲ್ಲಿಂದನೇ ನಾವು ಯಾವಾಗ ಬೇರೆಯವ್ರ ಮಾತನ್ನ ಕೇಳೋದಕ್ಕೆ ಶುರು ಮಾಡ್ತೀವಿ, ಲೈಕ್ ಬೇರೆಯವ್ರು ಇದ್ದಾಗ ನಾವಿರಬೇಕು ಅಂತ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆವಾಗಿಂದನೇ ಎಲ್ಲ ಪ್ರಾಬ್ಲಮ್ಸು ಶುರು ಆಗುತ್ತೆ. ಸೊ ನಾವು ಭಗವಂತ ನೀನು ಇಟ್ಟಂಗೆ ನಾನು ಇರ್ತೀನಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಏನು ಸಮಸ್ಯೆನೂ ಬರಲ್ಲ. ಸೊ ಸಮಸ್ಯೆ ಬರುತ್ತೆ, ಲೈಕ್ ನಾವು ಮನುಷ್ಯರಲ್ವಾ, ನಾವೇನು ಮರ ಗಿಡನ ಸಮಸ್ಯೆ ಬರದೇ ಇರೋದಕ್ಕೆ. ಸೊ ಇವಾಗ ಅವ್ರಿಗೂ ಸಮಸ್ಯೆ ಇಲ್ಲ ಅಂತಿಲ್ಲ. ಸೊ ಸಮಸ್ಯೆ ಬರುತ್ತೆ, ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕು. ಸಮಸ್ಯೆ ಎಲ್ಲ ಇಲ್ಲ, ಪ್ರಾಬ್ಲಮ್ಸ್ ಎಲ್ಲ ಇಲ್ಲ ಅಂದಾಗ ಪ್ಲೇನ್ ಆಗಿಬಿಡುತ್ತೆ ಲೈಫು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕು. ಸಮಸ್ಯೆ ಇದ್ದಾಗೆ ನಮಗೆ ಲೈಫ್ ಚಾಲೆಂಜಿಂಗ್ ಅಂತ ಅನ್ಸೋದು. ಆ ಪ್ರಾಬ್ಲಮಿಂದ ನಾವೇನಾದರೂ ಒಂದು ಸೊಲ್ಯೂಷನ್, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಒಂದು ಸೊಲ್ಯೂಷನ್ ತೊಗೊಳ್ಳೋ ಥರ ಒಂದು ಡಿಸಿಷನ್ ಮಾಡೋದಕ್ಕೆ ನಮ್ಗೆ ಆ ಕೆಪಾಸಿಟಿ ಬರುತ್ತೆ. ಸೊ ಮುಖ್ಯವಾಗಿ ಈ ಜನ್ರೇಷನಲ್ಲಿ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂತಂದರೆ, ಮೋರ್ ದೆನ್ ಎಜುಕೇಷನ್, ನನಗೇನು ಅನ್ಸೋದು ಅಂತಂದರೆ ಪರ್ಸ್ನಲಾಗಿ ನಾನು ಎಕ್ಸ್ಪೀರಿಯೆನ್ಸ್ ಆಗಿರೋದು, ಮೋರ್ ದೆನ್ ಎಜುಕೇಷನ್ ನಾವು ಇವಾಗ ಡಿಗ್ರಿ ತೊಗೊಳ್ಳೋದೇ ಒಂದು, ನಾವು ಕೆಲಸ ಮಾಡೋದೇ ಒಂದು, ನನಗೆ ಗೊತ್ತಿರೋ ಪ್ರಕಾರ. ಸೊ ನಮ್ಮ ಸುತ್ತಮುತ್ತ ಇರೋರಿಗೆ ಅಥವಾ ನಮ್ಮ ಯಂಗರ್ ಜನ್ರೇಷನ್ಗೆ ಇಲ್ಲ ಅಪ್ಕಮಿಂಗ್ ಜನ್ರೇಷನ್ಗೆ ನಮ್ಮ ಮಕ್ಕಳಿಗೆಲ್ಲ ಏನು ಹೇಳ್ಕೊಡ್ಬೇಕು ಅಂತಂದರೆ, ಡಿಗ್ರಿ ಅನ್ನೋ ಒಂದು ಸರ್ಟಿಫಿಕೇಟ್ ಬಿಟ್ಟು ಜೀವನ ಇದೆ. ಸೊ ಅದನ್ನು ಬಿಟ್ಟು ನಾವು ಜೀವನ ಮಾಡಬಹುದು ಅನ್ನೋದನ್ನು ನಾವು ಇಂಪಾರ್ಟೆಂಟಾಗಿ ಅದನ್ನು ಕಲಿಸ್ಬೇಕು. ಕೆಲವ್ರು ಹೇಳ್ತಾರೆ ನೀನು ಡಿಗ್ರಿ ಇದ್ರೇ ನೀವು ಜೀವನ ಮಾಡೋದಕ್ಕಾಗತ್ತೆ ಅಂತ. ಟ್ರಸ್ಟ್ ಮೀ ನಾಟ್. ನಿಜವಾಗ್ಲೂ ಹೇಳ್ತೀನಿ, ನಾವು ಓದೋದೇ ಒಂದು, ಅಲ್ಲೋಗಿ ಕೆಲಸ ಮಾಡೋದೇ ಒಂದು. ಎಷ್ಟೊಂದು ಜನ ನೋಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಎಲ್ಲೋ ಒಂದು ಬೇರೆ ಕಂಪ್ನಿಲೋಗಿ ಕೆಲಸ ಮಾಡ್ತಿರ್ತಾರೆ, ಅಥವಾ MNC ಕಂಪ್ನಿಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ, ಏನೋ ಒಂದು ಬೇರೆ ಕೆಲಸ ಮಾಡ್ತಿರ್ತಾರೆ. ಬ್ಯೂಟಿಷಿಯನ್ ಆಗಿರ್ತಾರೆ, ಆರ್ಟಿಸ್ಟ್ ಆಗಿರ್ತಾರೆ, ಪೇಂಟರ್ ಆಗಿರ್ತಾರೆ, ಬೇರೆ ಏನೋ ಮಾಡ್ತಿರ್ತಾರೆ. ಸೊ ನಾವು ಜೀವನ ಹೇಗೆ ಮಾಡಬೇಕು ಅಂತ ಕಲಿಸ್ಕೊಡ್ಬೇಕು. ಸೊ ಅದೇ ಒಂದು ಲೈಕ್ ಏನಂತಾರೆ, ಲೈಫ್ನ ಲೀಡ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗೋದು ಅಥವಾ ಹುಮ್ಮಸ್ ಬರೋದು, ಒಂದು ಮೋಟಿವೇಶನ್ ಆಗೋದು. ಸೊ ಎಲ್ಲ ಶುರು ಆಗೋದು ನಮ್ಮ ಮನೆಗಳಲ್ಲೇ. ಸೊ ಆದಷ್ಟು ನಿಮ್ಮ ಮಕ್ಕಳನ್ನ ಲೈಕ್ ನಿಮ್ಮ ಮಕ್ಕಳನ್ನಾಗಿರ್ಬೋದು, ನಿಮ್ಮ ಸುತ್ತಮುತ್ತರಾಗಿರ್ಬೋದು, ಈ ಥರ ಯಾರಾದಿದ್ದರೆ ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಲಿ ಆದರೆ ಮೋಟಿವೇಟ್ ಮಾಡಿ, ಇಲ್ಲಾಂದರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಅವ್ರಿಗೆ ಡಿಮೋಟಿವೇಟ್ ಮಾಡೋದಕ್ಕೆ ಮಾತ್ರ ಹೋಗ್ಬಿಡಿ, ಓಕೆನಾ? ಸೊ ಒಂದಷ್ಟು ಒಳ್ಳೆ ಮಾತನ್ನೇ ಹೇಳಿ, ಇಲ್ಲಾಂದರೆ ಸುಮ್ಮನೆ ಆಗಿಬಿಡಿ. ಇನ್ನು ಅದರಿಂದ ನೀವು ಎಲ್ಲಿ ಅವ್ರನ್ನ ಈ ಉರಿತಿರೋ ಬೆಂಕಿಗೆ ತುಪ್ಪ ಸುರಿತಿದ್ರೆ ಅದು ತಣ್ಣಗಾಗತ್ತಾ? ಆಗೋದಿಲ್ಲ. ಸೊ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇದ್ಬಿಡಬೇಕು. ಸೊ ಲೈಕ್ ಒಂದು ಪಾಯಿಂಟ್ ಇನ್ನೊಂದೇನು ಅಂತಂದರೆ, ಸೊಸೈಟಿ ಹೇಳೋದನ್ನು ಹೇಳ್ತಾನೆ ಇರ್ತಾರೆ. ನಾವು ಚೆನ್ನಾಗಿದ್ರು ಹೇಳ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಹೇಳ್ತಾರೆ. ಸೊ ಅದ್ರ ಬದಲು ನಮ್ಮ ಮನೆಗಳಲ್ಲಿ ನಾವೇನು ಕಂಫರ್ಟಬಲು. ಸೊ ನಾವು ಇಲ್ಲಿ ಬಂದಿರೋದೇಂತಕ್ಕೆ? ಸೊ ನಾವು ಬರೋದು ಒಬ್ಬರೇ, ಹೋಗೋದು ಒಬ್ಬರೇ. ಸೊ ನಾವು ಬೇರೆಯವ್ರ ಇಲ್ಲಿ ನಾವು ಬರೀ ಒಂದು ಸ್ವಲ್ಪ ದಿನ ಎಲ್ಲ ನೋಡ್ತೀವಿ, ಮಿಂಗಲ್ ಆಗ್ತೀವಿ, ಇದ್ದು ಹೋಗ್ತೀವಿ ಅಷ್ಟೇ. ಸೊ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ಲ, ನಾವೇ ಲೈಫಲ್ಲಿ ಏನಾದರೂ ಮಾಡಿರಬೇಕು ಅಂತ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಮಗೆ. ನಮ್ಮ ಪ್ರಾಣ ಹೋದಾಗಲೂ ಅಷ್ಟೇ, ಒಂದು 7 ಮಿನಿಟ್ಸು ನಮಗೆ ಅಂತ ಒಂದು ಮೆಮೊರಿ ಎಲ್ಲ ರೀಕಾಲ್ ಆಗುತ್ತೆ, ಆ ಬ್ಯೂಟಿಫುಲ್ ಮೆಮೊರೀಸು. ಆ ಬ್ಯೂಟಿಫುಲ್ ಮೆಮೊರೀಸಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆವಾಗಲೇ ನಾವು ನೆಮ್ಮದಿಯಾಗಿ ಕಣ್ಮುಚ್ಚೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದೂ ಪಾಸಿಬಲ್ ಆಗೋದಿಲ್ಲ. ಆವಾಗಲೇ ನಾವೆಲ್ಲನೂ ಅಂತರ್ಪಿಚಾಚಿಯಾಗಿ ಅಲಿಯೋದು, ಅಯ್ಯೋ ನನ್ನ ಆಸೆಗಳು ಫುಲ್ಫಿಲ್ ಆಗಿಲ್ಲ, ನಾವು ಇದನ್ನು ಮಾಡಿಲ್ಲ ಅದನ್ನು ಮಾಡಿಲ್ಲ ಅಂತೇಳೋದು. ಸೊ ನಮಗಿರೋ ಅಂಥ ಲೈಫು ನಮಗೆ ಏನು ಖುಷಿ ಕೊಡುತ್ತೋ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ ಸಾಕು. ಸೊ ಸೊಸೈಟಿಗೆ ಮೆಚ್ಚುವಂಥ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ಮೇನ್ ರೀಸನ್ ಡಿಪ್ರೆಷನ್ಗೆ ಇದೇ ಕಾರಣ ಆಗಿರುತ್ತೆ. ಸೊ ಸ್ಪೀಕ್ ಔಟ್, ಮಾತಾಡಿ, ಆಚೆ ಕಡೆ ಎಲ್ಲಾದರೂ ಸುತ್ತಾಡಿ, ಸೋಲೋ ಟ್ರಾವೆಲಿಂಗ್ಗೆ ಹೋಗಿ. ಇಟ್ಸ್ ನಾಟ್ ನಿಮಗೆ ಏನಂತಾರೆ, ಇಟ್ಸ್ ನಾಟ್ ರಾಂಗ್. ಸೋಲೋ ಟ್ರಾವೆಲಿಂಗ್ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ನಿಮ್ಗೇನು ಅನಿಸುತ್ತೋ, ನಿಮ್ಗೇನು ಖುಷಿ ಅನಿಸುತ್ತೋ ಅದನ್ನು ಮಾಡಿ. ಲೈಕ್ ಮೈಂಡ್ ರಿಲೀಫ್ ಆಗಿ ಇಟ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಬೆಸ್ಟ್ ಮೆಡಿಟೇಷನ್ ಮಾಡಿ, ಯೋಗಾಗೆ ಹೋಗಿ. ಸೊ ಇದನ್ನೆಲ್ಲ ರೆಮಿಡೀಸ್ ಇದಕ್ಕೆ. ಲೈಕ್ ಪೀಸ್ಫುಲ್ಲಾಗಿ ಆರಾಮಾಗಿರಿ, ಇದರಿಂದೆಲ್ಲ ಆಚೆ ಬಿಡ್ಬೋದು. ಸೊ ಹುಚ್ಚಾಗಿ ಏನೇನೋ ಡಿಸಿಷನ್ ಎಲ್ಲ ತೊಗೊಳೋದಕ್ಕೆ ಹೋದರೆ, ಸೊ ನಮಗಂತ ನಂಬ್ಕೊಂಡು ನಮ್ಮ ಫ್ಯಾಮಿಲೀಸ್ ಇರ್ತಾರೆ. ಸೊ ಅವ್ರಿಗೆಲ್ಲ ಏನಾಗುತ್ತೆ? ಸೊ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಒಂದು ಫ್ಯಾಮ್ಲಿಲಿ ಯಾರಾದರೂ ತುಂಬ ಅಟ್ಯಾಚ್ ಇರೋ, ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮ್ಲಿನೇ, ಯಾರಾದರೂ ಒಬ್ರಿಗೆ ಏನಾದ್ರು ಎಫೆಕ್ಟ್ ಆದ್ರೂ ಅದು ಎಂಟೈರ್ ಫ್ಯಾಮ್ಲಿನೇ ಸ್ಪಾಯಿಲ್ ಮಾಡಿಬಿಡುತ್ತೆ. ಸೊ ಒಬ್ರಿಗೆ ಏನಾದಾದರೆ ಎಂಟೈರ್ ಫ್ಯಾಮ್ಲಿನೇ ನಾಶ ಆಗಿಬಿಡುತ್ತೆ ಅದು. ಸೊ ಅದನ್ನೆಲ್ಲ ನಾವು ಅವಕಾಶ ಮಾಡಿಕೊಡ್ಬೇಕಾ? ಬೇಡ ಅಲ್ವಾ? ಸೊ ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನೋದು ನನ್ನ ಕಾನ್ಸೆಪ್ಟ್ ಅಷ್ಟೇ. ಸೊ ಹಿಂಸೆ ಮಾಡಬಾರ್ದು, ಹಿಂಸೆನೂ ಮಾಡ್ಕೋಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಅಷ್ಟೇ ಇವತ್ತಿನ ವೀಡಿಯೋಲಿ ನಿಮ್ಮ ಹತ್ರ ಎಲ್ಲ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದದ್ದು. ಬಿಕಾಸ್ ನಾನು ಇದು ತುಂಬ ದಿವಸದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ವಿಡಿಯೋನ. ಲೈಕ್ ನನ್ನ ಸುತ್ತಮುತ್ತ ನಾನೇನೇನು ನೋಡ್ತಾ ಇದ್ದೀನಿ ನಿಮಗೆಲ್ಲ ನಿಮ್ಮ ಹತ್ರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಲೈಕ್ ಕೆಲವರು ತುಂಬ ಜನ ಈ ಥರದ್ದೆಲ್ಲನೂ ಲೈಕ್
ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ. ಸೊ ಇದರಿಂದೆಲ್ಲ ಆಚೆ ಬನ್ನಿ. ಲೈಫು ಇಟ್ಸ್ ವೆರಿ ಸಿಂಪಲ್. ಅಟ್ ಎಂಡ್ ಆಫ್ ದ ಡೇ ನಾವು ನಮಗೆ ಹೋಗೋವಂಥ ಟೈಮ್ ಬಂದಾಗ ಹಿಂದೆ ತಿರುಗಿ ನೋಡಿದಾಗ ನಮಗೆ ನಾವೇನೇನು ಮಾಡಿದ್ವಿ ಎಲ್ಲ ಕಾಣಿಸ್ಬೇಕು. ನಾವೇನು ಮಾಡಿದ್ವಲ್ಲ ಅಂತ ಅನ್ನಿಸ್ಬಾರ್ದು. ಸೊ ಚಿಕ್ಕ ಚಿಕ್ಕ ವಿಷಯದಲ್ಲೆಲ್ಲ ಖುಷಿ ಸಿಗುತ್ತೆ. ನಾವೆಲ್ಲ ಲಕ್ಸುರಿಯಸ್ ಲೈಫಲ್ಲೇ ಖುಷಿ ಇದೆ ಅಂತ ಅಂದ್ಕೊಳ್ತೀವಿ, ಬಟ್ ಡೆಫಿನೆಟ್ಲಿ ನಾಟ್. ಕಾಸಿರೋರ ಹತ್ರ ಹೋಗಿ ಕೇಳಿ ನಿಮ್ಗೆ ಖುಷಿ ಇದೆಯಾ ಅಂತ, ನಿಜವಾಗ್ಲೂ ಅವರು ಖುಷಿ ಇದೆ ಅಂತ ಹೇಳೋದಿಲ್ಲ. ಸೊ ನಮಗೆ ಕಾಸಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದೊತ್ತು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀವಿ. ಸೊ ದುಡ್ಡಿನ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಬದಲು ಸೊ ಆ ವ್ಯಾಲ್ಯೂಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಪ್ರೀತಿ ವಿಶ್ವಾಸಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಸೊ ನನ್ನ ಥಿಂಕಿಂಗ್. ಸೊ ನನಗೆ ಹಾಗೆ ನಮ್ಮ ಅಪ್ಪ ಅಮ್ಮ ಬೆಳೆಸಿರೋದು ನನಗೆ ಹಾಗೆ. ಸೊ ನೇನೇ ಒಂದು ಸಮಸ್ಯೆ ಬರಲಿ ಅಥವಾ ಏನೇ ಒಂದು ಪ್ರಾಬ್ಲಮ್ ಆಗಲಿ, ನಾನು ಧೈರ್ಯವಾಗಿ ಮುಂದೆ ನಿಂತ್ಕೊಂಡು ಅದನ್ನು ಫೇಸ್ ಮಾಡೋಕ್ಕೆ ನೋಡ್ತೀನಿ ಹೊರತು ನಾನು ಯಾವತ್ತೂ ಹೇಡಿಯಾಗಿ ಹಿಂದೆ ನಿಂತ್ಕೊಂಡು ನನ್ನ ಕೈಲಿ ಆಗಿಲ್ಲ ಅಂತ ಹೇಳಿದ್ದು ಇದುವರೆಗೂ ಇಲ್ಲವೇ ಇಲ್ಲ ನನಗೆ ಬುದ್ಧಿ ಬಂದಾಗಿಂದ. ಸೊ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ನನಗೇನೇ ಒಂದು ಆಬ್ವಿಯಸ್ಲಿ ಒಂದು ಫ್ಯಾಮಿಲಿ ಅಂತ ಬಂದಾಗ ಸಣ್ಣ ಪುಟ್ಟ ಜಗಳ ಆಗುತ್ತೆ, ಇದಾಗುತ್ತೆ ಎಲ್ಲ, ಅದೆಲ್ಲ ಇದ್ರೇ ಲೈಫ್ ಮಜಾ ಕೊಡೋದು. ಇಲ್ಲಾಂದರೆ ಮಜಾನೇ ಕೊಡೋದಿಲ್ಲ, ಲೈಫ್ ಒಂಥರ ಪ್ಲೇನ್ ಆಗೋಗುತ್ತೆ. ಸೊ ಸ್ಪೀಕ್ ಔಟ್, ಮಾತಾಡಿ, ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿ. ಇಲ್ಲ ನಿಮ್ಗೆ ಕಂಫರ್ಟಬಲ್ ಇಲ್ವಾ ಪೇರೆಂಟ್ಸ್ ಹತ್ರ ಮಾತಾಡ್ಕೊಳ್ಳೋದಕ್ಕೆ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿಯಲ್ಲಿ ನಿಮ್ಮ ಸಿಸ್ಟರ್ಸ್ ಇರ್ತಾರೆ, ಸಿಬ್ಲಿಂಗ್ಸ್ ಇರ್ತಾರೆ, ಕಸಿನ್ಸ್ ಇರ್ತಾರೆ, ಅವ್ರ ಹತ್ರ ಮಾತಾಡ್ಕೊಳ್ಳಿ. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪೆಟ್ಟನ್ನ ತೊಗೊಂಬಂದು ಸಾಕಿ. ಬೆಸ್ಟ್ ಇರಲ್ಲ ಹೇಳ, ಪೆಟ್ಟು ತೊಗೊಂಬಂದು ಸಾಕಿ. ಅವರಷ್ಟು ಪ್ಯೂರಾಗಿ ನಮಗೆ ಲವ್ ಕೊಡೋರು ಯಾರೂ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಅಪ್ಪ ಅಮ್ಮ ಬಿಟ್ಟರೆ ಅವರೇ ನಮಗೆ ಪ್ಯೂರಾಗಿ ನಮಗೆ ಲವ್ ತೋರಿಸೋರು. ಸೊ ಅವ್ರ ಹತ್ರ ಮಾತಾಡಿ. ಆ್ಯಂಡ್ ಜಾಸ್ತಿ ನಮಗೇನು ಗೊತ್ತಾ, ನಮಗೇನೇ ಒಂದು ಸಮಸ್ಯೆ ಆದಾಗ ನಾನೇನು ತಿಳ್ಕೊಂಡಿರೋದು ಅಂತಂದರೆ, ಈ ಮನುಷ್ಯರ ಜೊತೆಲ್ಲ ಏನಾದರೂ ಒಂದು ಸಮಸ್ಯೆ ಹೇಳಿದಾಗ ಅಥವಾ ಏನಾದರೂ ಶೇರ್ ಮಾಡ್ಕೊಂಡಾಗ ಅದನ್ನು ನಮಗೆ ಕೆಲವರು ಪಾಸಿಟಿವ್ ಹೇಳ್ತಾರೆ, ಇಲ್ಲ ಅಂತಿಲ್ಲ, ಕೆಲವರು ಅದನ್ನು ನೆಗೆಟಿವ್ ಹೇಳೋದೇ ಜಾಸ್ತಿ. ಸೊ ಅದು ಬದಲಾಗಿ ಲೈಕ್ ನಮಗಿಷ್ಟ ಆಗಿರೋದೇನೋ, ನಿಮ್ಗೆ ಇಷ್ಟ ಆಗಿರೋ ದೇವ್ರ ಹತ್ರ ಹೋಗಿ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳಿ. ಲೈಕ್ ಒಂಥರ ರಿಲೀಫ್ ಸಿಗುತ್ತೆ, ನಿಮಗೆ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ ಟೆಕ್ನಿಕ್ನ ಒಂದ್ಸತಿ ನೀವು ಫಾಲೋ ಮಾಡಿ. ನಿಮ್ಗೆ ಇಷ್ಟ ಇರೋ ದೇವಸ್ಥಾನಕ್ಕೆ ಹೋಗಿ, ನಿಮಗೇನೇನು ಅಳಬೇಕಾ ಹತ್ಬಿಡಿ. ಲೈಕ್ ಯಾರು ಇಲ್ಲದೆ ನಿಮ್ಗೆ ಯಾರಾದರೂ ನೋಡ್ತಿದ್ದಾರೆ, ಅಪ್ಪ ಏನು ಅಂದ್ಕೊಳ್ತಾರೆ ಅಂದಾಗ ಯಾರು ಇಲ್ಲದೆ ಇರೋ ಕಡೆ ಹೋಗ್ಬಿಟ್ಟು ಹತ್ಬಿಡಿ. ಹೋಗಿ ಹೇಳ್ಕೊಡಿ, ನನಗೆ ಈ ಥರ ಆಗ್ತಿದೆ, ನನಗೆ ಹಿಂಸೆ ಆಗ್ತಿಲ್ಲ ಅಂತ. ಇಲ್ಲ ಅಂತಂದರೆ ಪೆಟ್ಟನ್ನ ತೊಗೊಂಬಂದು ಸಾಕಿ, ಲೈಕ್ ಅದ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಸೊ ಇದರಿಂದಲೂ ಆಚೆ ಬರ್ತೀರಾ. ನಿಮ್ಮ ಬೇರೆ 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 ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಟಿಪ್ನನ್ನು ಫಾಲೋ ಮಾಡಿ. ಸೊ ಫಾಲೋ ಮಾಡಿ ಹೇಗೆ ನಿಮಗೆಲ್ಲ ವರ್ಕೌಟ್ ಆಗ್ತಿದೆ ಅಂಥೇಳಿ ನನಗೆ ಹೇಳ್ಬೋದು. ಸೊ ನಾನೇನು ಡಾಕ್ಟ್ರು ಅಲ್ಲ, ದೇವರು ಅಲ್ಲ. ಸೊ ನನಗನ್ಸಿರೋದು ಕೆಲವೊಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮಗೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಈ ಥರ ಡಿಪ್ರೆಷನ್ ಇದ್ರಾ, ಸೊ ಹೇಗೆ ಅವರು ಅದರಿಂದ ಆಚೆ ಬಂದರು, ಸೊ ನಿಮಗೆ ಅದು ಏನಾದರೂ ಸ್ಟೋರಿ ಗೊತ್ತಿದೆಯಾ, ಸೊ ಇದ್ರ ಬಗ್ಗೆ ಹೇಗೆ ಅವರೆಲ್ಲ ಅದರಿಂದ ರಿಕವರಿಯಾಗಿ ಬಂದರು ಅನ್ನೋದು ಇದನ್ನೆಲ್ಲನೂ ಸೊ ಬೇರೆಯವ್ರು ನೋಡೋದಕ್ಕೆ ಅವ್ರಿಗೂ ಒಂದು ಇನ್ಸ್ಪೈರ್ ಸಿಗುತ್ತೆ, ಲೈಕ್ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.